ಭಾರತ ಬಿಟ್ಟು ಹೋಗದ ಪಾಕಿಸ್ತಾನಿಗಳಿಗೆ 3 ವರ್ಷ ಜೈಲು ಶಿಕ್ಷೆ. ದೇಶ ತೊರೆಯುವಂತೆ ನೀಡಿದಂತಹ ಗಡುವು ನಿನ್ನೆಗೆ ಅಂತ್ಯ ಆಗಿದೆ. ಇನ್ನೂ ಕೂಡ ಭಾರತದಲ್ಲೇ ಹಲವು ಪಾಕಿಸ್ತಾನಿ ಪ್ರಜೆಗಳು ಉಳ್ಕೊಂಡಿದ್ದಾರೆ. ನಿನ್ನೆ 237 ಪಾಕಿಸ್ತಾನಿಗಳು ಮಾತ್ರ ಭಾರತವನ್ನು ತೊರೆದಿದ್ದಾರೆ. ಸೊ ಈವರೆಗೆ ಒಟ್ಟು 537 ಪಾಕಿಸ್ತಾನದ ಪ್ರಜೆಗಳು ಭಾರತವನ್ನ ತೊರೆದಂತಾಗಿದೆ. ಇನ್ನೂ ಕೂಡ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಪಂಜಾಬ್ನ ಅಟ್ಟಾರಿ ಗಡಿ ಮೂಲಕ ದೇಶವನ್ನ ಬಿಟ್ಟು ಈಗಾಗಲೇ 500ಕ್ಕೂ ಹೆಚ್ಚು ಜನರು 537 ಪಾಕಿಸ್ತಾನಿ ಪ್ರಜೆಗಳು ಭಾರತವನ್ನ ತೊರೆದಿದ್ದಾರೆ. ಆದರೂ ಕೂಡ ಭಾರತದಲ್ಲೇ ಇನ್ನೂ ಕೂಡ ಹಲವರಿದ್ದಾರೆ. ಸ್ವಂತ ಪಾಕಿಸ್ತಾನದ ಪ್ರಜೆಗಳಿಗೆ ಅನಧಿಕೃತವಾಗಿ ಉಳ್ಕೊಂಡವರಿಗೆ 3 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ನಿನ್ನೆಗೆ ನೀಡಿದಂತಹ ಗಡುವು ಕೂಡ ಅಂತ್ಯ ಆಗಿದೆ. ಆದರೆ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲೇ ಉಳ್ಕೊಂಡಿದ್ದಾರೆ. ಅವರಿಗೆ 3 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸೊ ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಎಷ್ಟು ಪ್ರಮಾಣದಲ್ಲಿ ಇನ್ನೂ ಕೂಡ ಭಾರತದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಉಳ್ಕೊಂಡಿರಬಹುದು? ಅವರನ್ನು ಕಳಿಸುವಂತ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಆಗುತ್ತಾ? ಹಾಗಾದ್ರೆ ಮಧು, ಅತಿ ದೊಡ್ಡ ಟಾಸ್ಕ್ಗಳಲ್ಲಿ ಇದು ಕೂಡ ಒಂದು. ಯಾಕಂದ್ರೆ ಅವರು ಒಂದು ದೇಶದ ವಿರುದ್ಧ ಮಸಲತ್ತು ನಡೀತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಆ ದೇಶದ ಪ್ರಜೆಗಳು ನಮ್ಮ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಅಥವಾ ಸೇನೆ ಮಾಡಿದಾಗ ಅದಕ್ಕೆ ಇಡೀ ದೇಶದ ನಾಗರಿಕರು, ರಾಜ್ಯಗಳು ಎಲ್ಲರೂ ಕೂಡ ಸ್ಪಂದಿಸಬೇಕಾಗತ್ತೆ. ಅದು ದುರಂತ ಏನು ಅಂತ ಅಂದ್ರೆ, ಕೆಲವು ರಾಜ್ಯಗಳಿಂದ ಏನು ಕೇಂದ್ರ ನಿರ್ದೇಶನ ನೀಡಿದೆ ಆ ಮಟ್ಟಕ್ಕೆ ಕಠಿಣ ರೀತಿಯಲ್ಲಿ ಕ್ರಮಗಳು ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯು ಕೂಡ ಕೇಂದ್ರದ ಗುಪ್ತಚರ ಇಲಾಖೆ ಮುಂದೆ ಇದೆ. ಅದರಲ್ಲೂ ಕೂಡ ಬಿಜೆಪಿಯೇತರ ರಾಜ್ಯಗಳು ಈ ಬಗ್ಗೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಈ ತನಕ ಈಗ ಇಂಥದ್ದೊಂದು ಕರೆ ಕೊಟ್ಟು ಕೇಂದ್ರ ಸರ್ಕಾರ ಕರೆ ಕೊಟ್ಟು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ, ಮುಖ್ಯ ಕಾರ್ಯದರ್ಶಿಗಳ ಜೊತೆ ಮಾತನಾಡಿ, ಮಾಹಿತಿ ರವಾನಾ ಮಾಡಿ, ಎಲ್ಲಿಂದ ಎಷ್ಟು ಜನ ಇದ್ದಾರೆ, ಯಾರು ಕ್ರಮ ಕೈಗೊಳ್ಳಬೇಕು ಕೂಡ ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಕ್ರಮವಾಗಿ ಕೆಲವು ರಾಜ್ಯಗಳು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಅಸಮಾಧಾನವೂ ಕೂಡ ಕೇಂದ್ರ ಗೃಹ ಇಲಾಖೆ ಮುಂದೆ ಇದೆ. ಈ ತನಕವೂ ಕೂಡ ಟಾರ್ಗೆಟ್ ರೀಚ್ ಆಗಿಲ್ಲ ಅನ್ನುವಂಥದ್ದು. ಮಹಾರಾಷ್ಟ್ರದಲ್ಲಿ ಹೆಚ್ಚು ಕಡಿಮೆ 2-2.5 ಸಾವಿರ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದೇ ರೀತಿ ನಿಮಗೆ ಉತ್ತರ ಪ್ರದೇಶದಲ್ಲೂ ಕೂಡ ಒಂದಷ್ಟು ಸಾವಿರಗಳ ಮಂದಿ ಮಾಹಿತಿ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈ ಕರ್ನಾಟಕ ಅಥವಾ ಸೌತ್ ಇಂಡಿಯಾ ರಾಜ್ಯಗಳಲ್ಲಿ ಜಾಸ್ತಿ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅವರನ್ನು ಕಳಿಸುವ ಪ್ರಕ್ರಿಯೆಗೆ ಕೆಲವು ರಾಜ್ಯ ಸರ್ಕಾರಗಳು ಸಹಕಾರ ಕೊಡ್ತಾ ಇಲ್ಲ ಅಂತ ಒಂದು ಅಸಮಾಧಾನ ಇದೆ. ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಬಹುತೇಕ ಇವತ್ತು ಇನ್ನೊಂದು ಎಚ್ಚರಿಕೆ ಸಂದೇಶವನ್ನು ಕೊಡುವಂತ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಾಗಿ ಉನ್ನತ ಅಧಿಕಾರಿಗಳ ಸಭೆ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಗೃಹ ಇಲಾಖೆ ಸಚಿವರುಗಳು ಮತ್ತೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದಷ್ಟು ಸಲಹೆ ಅಥವಾ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಕೂಡ ಕ್ರಮಗಳ ಬಗ್ಗೆ ಕೂಡ ಮಾಹಿತಿ ನೀಡುವಂತ ಸಾಧ್ಯತೆ ಇದೆ. ಎಲ್ಲರನ್ನೂ ಕೂಡ ಹೆಚ್ಚು ಕಡಿಮೆ ನಿನ್ನೆ ಈ 3 ದಿನಗಳ ಕಾರ್ಯಾಚರಣೆಯಲ್ಲಿ 537 ಮಂದಿ ಪಾಕಿಸ್ತಾನಿಗಳು ಅಟಾರಿ ಬಾರ್ಡರ್ ಮೂಲಕ ದೇಶವನ್ನ ಬಿಟ್ಟಿದ್ದಾರೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ಅವರನ್ನ ಕಳಿಸುವಂತ ಪ್ರಕ್ರಿಯೆಗೆ ಈಗ ಮತ್ತಷ್ಟು ಚುರುಕು ನೀಡುವಂತ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದಿಂದ. ಮಧು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.